ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸರ್ಕಮ್ಸೇಷನ್ ಸ್ಪೆಷಲಿಸ್ಟ್. ಅಸಲಿಗೆ ಪುರುಷರಲ್ಲಿ ಡಯಾಬಿಟಿಸ್ ಬರೋದ್ರಿಂದ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದರ ಇಶ್ಯೂಸ್ ಬರ್ತಿದೆ, ಅಂದರೆ ಕಾಂಪ್ಲಿಕೇಶನ್ಸ್ ಬರ್ತಿದೆ. ಯಾಕೆ? ಅಂಗದ ಮುಂದೆ ಇರುವ ಚರ್ಮಕ್ಕೂ ಡಯಾಬಿಟಿಸ್ಗೂ ಇರೋ ಲಿಂಕ್ ಏನು? ಹೀಗೆ ಬಂದಿರೋರಿಗೆ ಯಾವ ರೀತಿಯಾದ ಅತ್ಯಾಧುನಿಕ ಚಿಕಿತ್ಸೆಗಳು, ಮೋಸ್ಟ್ ಅಡ್ವಾನ್ಸ್ಡ್ ಸರ್ಜರೀಸ್ ಅವೈಲೇಬಲ್ ಇದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಈ ಅಂಗದ ಮುಂದೆ ಇರುವ ಹೆಡ್ ಭಾಗ ಏನಿದೆ, ಈ ಹೆಡ್ ಭಾಗವನ್ನೇ ನಾವು ಗ್ಲ್ಯಾನ್ಸ್ ಅಂತೀವಿ. ಗ್ಲ್ಯಾನ್ಸ್ ಈ ಮುಂದೆ ಇರುವ ಚರ್ಮ ಮಾತ್ರ ಸ್ಟ್ರೈಟ್ ಆಗಿರುತ್ತೆ, ಯಾವುದೇ ರೀತಿ ಅಟ್ಯಾಚ್ಮೆಂಟ್ಸ್ ಇರಲ್ಲ. ಬಟ್ ಮೇಲಿರುವ ಚರ್ಮ ಮಾತ್ರ ಇಲ್ಲಿ ಹೀಗೆ ಅಟ್ಯಾಚ್ ಆಗಿರುತ್ತೆ, ಮುಂದಕ್ಕೆ ಹೋಗಿರುತ್ತೆ. ಇದನ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಅಂತೀವಿ. ಇದು ಮೂತ್ರ ಬರೋ ಹೋಲ್ ಇದು. ಸೊ ಮೂತ್ರ ಮಾಡುವಾಗ ಇಲ್ಲಿಂದ ಹೊರಗೆ ಬರುತ್ತೆ. ಬಟ್ ಬಹಳ ಜನಕ್ಕೆ ಏನಾಗುತ್ತೆ ಅಂದರೆ, ಮೂತ್ರ ಮಾಡುವಾಗೆಲ್ಲ ಶುಗರ್ ಇರೋದ್ರಿಂದ ಈ ಶುಗರ್ ಎಲ್ಲ ಇಲ್ಲಿ ಅಟ್ಯಾಚ್ ಆಗೋದ್ರಿಂದ, ಅಂಟ್ಕೊಳ್ಳೋದ್ರಿಂದ ಇಲ್ಲಿ ಮೇಲ್ಮೇಲೆ ಒಂದು ರೀತಿಯಾದ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋದ್ರಿಂದ ಇದು ಇನ್ಫೆಕ್ಷನ್ ಅಲ್ಲ, ಇನ್ಫ್ಲಮೇಷನ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಈ ಚರ್ಮ ಪೂರ್ತಿ ತಿಕ್ಕಾಗೋಗುತ್ತೆ. ಸ್ಲೋ ಆಗಿ ಮಂದಾಗೋಗುತ್ತೆ, ಹೊಳಪು ಕಳ್ಕೊಳ್ಳುತ್ತೆ. ಸರಿಯಾಗಿ ಗಮನಿಸಿದರೆ ಸ್ವಲ್ಪ ಕಲರ್ ಚೇಂಜಸ್ ಕೂಡ ಕಂಡು ಬರುತ್ತೆ. ವೈಟಿಶ್ ರೆಡ್ ಕಲರ್ನಲ್ಲಿ ಚೇಂಜ್ ಆಗ್ತಿರುತ್ತೆ, ಮೆಲ್ಲಗೆ ಟೈಟ್ ಆಗ್ತಿರುತ್ತೆ. ನಾವು ಏನಾದರೂ ತೊಳ್ಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಕೇಳಿಬೇಕು ಅಂದ್ಕೊಂಡ್ರೆ, ಅಥವಾ ಇಂಟರ್ಕೋರ್ಸ್ ಮಾಡುವಾಗ ಆಗ್ಬೋದು, ಈ ಚರ್ಮ ಹಿಂದಕ್ಕೆ ಬರ್ತಿದ್ದಂಗೆ ಅಲ್ಲೆಲ್ಲ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ, ಸಿಗಾಕೊಂಡಂಗೆ ಆಗ್ತಿರುತ್ತೆ. ಇಲ್ಲಿ ಒಂಥರ ಹರಿದೋದಂಗೆ ಆಗ್ತಿರುತ್ತೆ, ಒಂಥರ ಉರಿ ಬರ್ತಿರೋದು, ಕ್ಲೀನ್ ಮಾಡ್ಕೊಳ್ಳೋಕ್ಕಾಗದೆ ಒಳಗೆಲ್ಲ ಸ್ಮೆಗ್ಮಾ ಇರುತ್ತೆ, ಬೆಳ್ಳಗಿನ ಪುಡಿ ರೀತಿ ಬರ್ತಿರುತ್ತೆ, ಆ ಪುಡಿ ರೀತಿನ ಅಂಟು ಪದಾರ್ಥ ಬರ್ತಿರುತ್ತೆ. ಇದನ್ನೇ ನಾವು ಬೆಲೆನಿಟಿಸ್ ಅಂತೀವಿ, ಬೆಲೆನಿಟಿಸ್. ಸೊ ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ಮಾತ್ರನೇ ಬರೋ ಡಿಸೀಸ್ ಯಾವುದು ಅಂದರೆ ಬೆಲೆನಿಟಿಸ್. 90% ಡಯಾಬಿಟಿಸ್ ಪೇಷಂಟ್ನವರ ಲೈಫ್ ಟೈಮ್ನಲ್ಲಿ ಖಚಿತವಾಗಿ ಈ ಬೆಲೆನಿಟಿಸ್ ತೊಂದರೆಗೆ ಒಳಗಾಗ್ತಾರೆ. ಇದರಿಂದ ಅಲ್ಲಿರೋ ಚರ್ಮ ಟೈಟ್ ಆಗೋದನ್ನು ನೋಡ್ತಿರ್ತೀವಿ. ಈ ಕ್ರ್ಯಾಕ್ಸ್ ಯಾವಾಗ ಫಾರ್ಮ್ ಆಗುತ್ತೋ, ಕ್ರ್ಯಾಕ್ಸ್ ಫಾರ್ಮ್ ಆದಮೇಲೆ ಅದು ಮೆಲ್ಲಗೆ ಹೀಲ್ ಆಗುತ್ತೆ. ಅದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ, ಅದು ತಾನಾಗೆ ಹೀಲ್ ಆಗುತ್ತೆ. ಮತ್ತೆ 10 ದಿನ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಟಿಬಯೋಟಿಕ್ ಬಳಸಿದ್ರೆ ಅದು ಮತ್ತೆ ಕಡಿಮೆ ಆದಂಗೆ ಅನಿಸುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ದೇಹಕ್ಕೆ ಡಯಾಬಿಟಿಸ್ ಅಟ್ಯಾಕ್ ಆಗುತ್ತೋ, ಆಗ ಡಯಾಬಿಟಿಸ್ ಇದ್ದಷ್ಟು ದಿನ ಈ ಬೆಲೆನಿಟಿಸ್ ನಮ್ಮನ್ನು ಬಿಟ್ಟು ಹೋಗಲ್ಲ. ಡಯಾಬಿಟಿಸ್ ಇದ್ದಷ್ಟು ದಿನ ಈ ಬೆಲೆನಿಟಿಸ್ ನಮ್ಮನ್ನು ಸತಾಯಿಸ್ತಿರುತ್ತೆ. ಸೊ ಬೆಲೆನಿಟಿಸ್ ಬರೋದ್ರಿಂದ, ಕ್ರ್ಯಾಕ್ಸ್ ಫಾರ್ಮ್ ಆಗೋದ್ರಿಂದ ಫಸ್ಟ್ ಚರ್ಮ ಫ್ರೀಯಾಗಿ ಮೂವ್ ಆಗ್ತಿತ್ತು. ಬಟ್ ಯಾವಾಗ ಈ ಕ್ರ್ಯಾಕ್ಸ್ ಫಾರ್ಮ್ ಆಗಿ ಹೀಲ್ ಆಗ್ತಿರುತ್ತೆ, ಆ ಹೀಲ್ ಆಗುವಾಗ ಮೆಲ್ಲಗೆ ಹತ್ತಿರಕ್ಕೆ ಬಂದು ಹೀಲ್ ಆಗ್ತಿರುತ್ತೆ. ಹತ್ತಿರ ಬರೋದ್ರಿಂದ ಮೆಲ್ಲಗೆ ಆ ಚರ್ಮ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಟೈಟ್ ಆಗುತ್ತೆ ಅಂದರೆ, ಕೆಲವು ಸಲ ಮೂತ್ರನೇ ಬಂದು ಆಗೋ ಅಷ್ಟು ಟೈಟ್ ಆಗ್ತಿರುತ್ತೆ. ಕೆಲವು ಸಲ ಕಂಪ್ಲೀಟಾಗಿ ಅಂಟ್ಕೊಳ್ಳುತ್ತೆ, ಇಲ್ಲೆಲ್ಲ ಅಂಟ್ಕೊಂಡು ಮೂತ್ರ ಕೂಡ ಹೊರಗೆ ಬರೋಕ್ಕಾಗಲ್ಲ, ಹನಿಯಾಗಿ ಬರ್ತಿರುತ್ತೆ. ಕೆಲವ್ರಿಗೆ ಇನ್ನೂ ಬೆಳ್ಳಗೆ ಆಗೋಗುತ್ತೆ, ಚರ್ಮ ಅಸಲಿಗೆ ಬೆಳ್ಳಗಾಗೋಗುತ್ತೆ. ಇದನ್ನೇ ನಾವು ಬೆಲೆನಿಪಾಸಿಟಿಸ್ ಅಂತಲೂ ಕರಿತೀವಿ. ಸೊ ಇಂಥವ್ರಿಗೆ ಏನು ಮಾಡಬೇಕು ಅಂದರೆ, ಖಚಿತವಾಗಿ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಯಾವುದೇ ರೀತಿ ಔಷಧಿ ಇದ್ರ ಮೇಲೆ ಎಫೆಕ್ಟ್ ತೋರಿಸಲ್ಲ. ಈ ಸರ್ಜರಿನಲ್ಲಿ ಆಪ್ಷನ್ ಏನಂದರೆ ಓಪನ್ ಸರ್ಜರಿ ಬಟ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಸರ್ಜರಿನೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಇದು ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಅದನ್ನು ಒಂದು ಪೇಷಂಟ್ಗೆ ಬಳಸಿ ಅದನ್ನು ಯೂಸ್ ಮಾಡಿ ಡಿಸ್ಪೋಸ್ ಮಾಡಿಬಿಡ್ತೀವಿ, ಮತ್ತೆ ಇನ್ನೊಂದು ಪೇಷಂಟ್ಗೆ ಯೂಸ್ ಮಾಡಲ್ಲ. ಸೊ ಇದರಿಂದ ಕ್ರಾಸ್ ಇನ್ಫೆಕ್ಷನ್ಸ್ ಬರೋದಿಲ್ಲ, ಅಂದರೆ ಒಬ್ಬರಿಗೆ ಇದ್ದಿದ್ದ ರೋಗ ಇನ್ನೊಬ್ರಿಗೆ ಬರಲ್ಲ. ಅಷ್ಟೇ ಅಲ್ಲದೆ ಈ ಚರ್ಮ ಏನಿದೆ ಎಕ್ಸಾಕ್ಟಾಗಿ ಪ್ರಿಸೈಸ್ ಆಗಿ ತೆಗೆದು ಹಾಕುತ್ತೆ. ಸ್ಟೇಪ್ಲರ್ ತಾನಾಗೆ ಡಿಸೈಡ್ ಮಾಡುತ್ತೆ ಎಷ್ಟು ಚರ್ಮನ ತೆಗೆದು ಹಾಕಬೇಕು ಅಂತ. ಸೊ ಅಷ್ಟೇ ಚರ್ಮನ ನಾವು ತೆಗೆದು ಹಾಕಬೇಕು. ಇದರಿಂದ ಶಾರ್ಪ್ನೆಸ್ ಆಫ್ ದಿ ಸ್ಕಿನ್ ಬರೋದಿಲ್ಲ. ಯಾವಾಗ ಶಾರ್ಪ್ನೆಸ್ ಆಫ್ ಸ್ಕಿನ್ ಬರದೇ ಇರೋದ್ರಿಂದ ಎರೆಕ್ಷನ್ಗೆ ಕರೆಕ್ಟಾಗಿ ಸ್ಕಿನ್ ಸರಿ ಹೋಗುತ್ತೆ. ಅದೇ ಓಪನ್ ಟೆಕ್ನಿಕ್ನಲ್ಲಿ ನೋಡೋದಾದ್ರೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಸ್ಕಿನ್ ಕಟ್ ಮಾಡಿದರೆ ಅವರಿಗೆ ಒಂದೊಂದ್ಸಲ ಎರೆಕ್ಷನ್ ಆದಾಗ ಸ್ಕಿನ್ ಕಡಿಮೆ ಆಗುತ್ತೆ, ಆಗ ಪೇಯ್ನ್ ಬರುತ್ತೆ. ಎರೆಕ್ಷನ್ ಆದಾಗ ಪೇಯ್ನ್ ಬರ್ತಿರುತ್ತೆ, ಇಂಟರ್ಕೋರ್ಸ್ ಮಾಡುವಾಗ ಪೇಯ್ನ್ ಬರುತ್ತೆ. ಬಟ್ ಸ್ಟೇಪ್ಲರ್ನಲ್ಲಿ, KSR ಸ್ಟೇಪ್ಲರ್ನಲ್ಲಿ ಆ ಚಾನ್ಸ್ ಇರೋದಿಲ್ಲ. ಯಾಕಂದರೆ ಪ್ರಿಸೈಸ್ ಆಗಿ ಎಷ್ಟು ಬೇಕೋ ಅಷ್ಟೇ ಸ್ಕಿನ್ನ ತೆಗೆದು ಹಾಕ್ತೀವಿ, ಹೆಚ್ಚಿಗೆ ಸ್ಕಿನ್ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಈಗ ನಮಗೆ ಯೂಶಲಾಗಿ ಹಲವರಿಗೆ ಡೌಟ್ ಇರುತ್ತೆ ಏನಂದರೆ, ಎಷ್ಟು ಸ್ಕಿನ್ ತೆಗಿತಾರೆ ಅಂತ. ಸೊ ಈ ಗ್ಲ್ಯಾನ್ಸ್ಗೆ ಮೇಲಿರೋ ಸ್ಕಿನ್ ಮಾತ್ರ ತೆಗಿತೀವಿ, ಪಾರ್ಟ್ ಆಫ್ ದಿ ಸ್ಕಿನ್ ಪೂರ್ತಿ 100% ತೆಗಿಯಲ್ಲ. ಮೇಲಿರೋದ್ರಿಂದ ಒಂದು 40 to 50% ಅಷ್ಟು ಸ್ಕಿನ್ ಮಾತ್ರ ಇಲ್ಲಿ ಮೇಲಿರೋ ತೆಗಿತೀವಿ. ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಈ ಪಿನ್ಸ್ ಅನ್ನೋದು ಹೊಲಿಗೆ ಅನ್ಕೋಬೋದು, ಆ ಪಿನ್ಸ್ ಅಲ್ಲಿ ಬೀಳುತ್ತೆ. ಸೊ ಪಿನ್ಸ್ ಇಲ್ಲಿ ಬೀಳುತ್ತೆ. ಸೊ ಈ ಪಿನ್ಸ್ ಎಲ್ಲವೂ ನಮಗೆ 10 to 12 ಡೇಸ್ನಲ್ಲಿ ಉದುರೋಗುತ್ತೆ. 10 to 12 ಡೇಸ್ನಲ್ಲಿ ತಾನಾಗಿ ಬಿದ್ದೋಗುತ್ತೆ. ಅಷ್ಟೇ ಅಲ್ಲದೆ ಒಂದು ಚಿಕ್ಕ ಲೈನ್ ರೀತಿ ಸ್ಕಾರ್ ಫಾರ್ಮ್ ಆಗುತ್ತೆ. ಕೆಲವು ದಿನಗಳಲ್ಲಿ ನಂತರ ಈ ಸ್ಕಿನ್ ಸ್ವಲ್ಪ ಕವರ್ ಆಗುತ್ತೆ, ಅಂದರೆ ಅಲ್ಲಿ ಗ್ಲ್ಯಾನ್ಸ್ ಮೇಲೆ ಸ್ವಲ್ಪ ಕವರ್ ಮಾಡುತ್ತೆ. ಅಂಗ ದೊಡ್ಡದಾದಾಗ ಇನ್ನು ಮುಂದೆ ಹೋಗಿಬಿಡುತ್ತೆ. ಈ ಗ್ಯಾಪ್ ಏನು ಕಾಣ್ತಿದೆ, ಈ ಗ್ಯಾಪ್ ಓನ್ಲಿ ಸ್ಟೇಪ್ಲರ್ನಲ್ಲಿ ಮಾತ್ರ ಚಾನ್ಸ್ ಇರುತ್ತೆ. ಓಪನ್ ಸರ್ಜರಿನಲ್ಲಿ ಹಾಗೆ ಹೊಲಿಗೆ ಹಾಕೋದಕ್ಕಾಗಲ್ಲ. ಸೊ ಆ ಗ್ಯಾಪ್ ಅನ್ನೋದು ಓನ್ಲಿ ಸ್ಟೇಪ್ಲರ್ ಸರ್ಜರಿನಲ್ಲಿ ಮಾತ್ರ ಪಾಸಿಬಲ್ ಆಗುತ್ತೆ. ಆ್ಯಂಡ್ 10 to 12 ಡೇಸ್ನಲ್ಲಿ ರಿಂಗ್ ಬಿದ್ದೋಗುತ್ತೆ. ಆ್ಯಂಡ್ ಜಸ್ಟ್ 5 minutes ಸರ್ಜರಿ, ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅವರು ಸಹಜವಾಗಿ ಆಫೀಸ್ಗೆ ಹೋಗ್ಬೋದು. ಯಾವುದೇ ರೀತಿ ಬೆಡ್ ರೆಸ್ಟ್ ಬೇಕಾಗಲ್ಲ, ಯಾವುದೇ ರೀತಿ ಡ್ರೆಸ್ಸಿಂಗ್ಸ್ ಬೇಕಾಗಲ್ಲ, ಯಾವುದೇ ಥರ ಪಥ್ಯ ಅಗತ್ಯ ಇಲ್ಲ, ಪೇಯ್ನ್ ಇರಲ್ಲ. ಆದರೂ ನಾವು ತೊಗೋಬೇಕಾಗಿರೋ ಜಾಗರೂಕತೆಗಳೇನೆಂದರೆ, ಖಚಿತವಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಅಂಗಸ್ತಂಭನ ಆಗ್ದಂಗೆ ನೋಡ್ಕೋಬೇಕು, ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು. ಅಟ್ಲೀಸ್ಟ್ 10 to 15 ಡೇಸ್ ಆದರೂ ಅಂಗನ ಸ್ತಂಭನ ಆಗ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಸೇರಬಾರ್ದು, ಅಟ್ಲೀಸ್ಟ್ 1 month ಇಂಟರ್ಕೋರ್ಸ್ ಮಾಡಬಾರ್ದು. ಇವೆರಡು ಜಾಗ್ರತೆಗಳನ್ನ ತೊಗೊಂಡ್ರೆ ಸಾಕು. ಸ್ನಾನ ಮಾಡುವಾಗ ಶುಭ್ರವಾಗಿ ಸಾಬೂನು ಬಳಸಿ ನೀರಲ್ಲಿ ತೊಳ್ಕೊಂಡ್ರೆ ಆಗ ಇನ್ನೂ
ಬೇಗ ಹೀಲ್ ಆಗುತ್ತೆ. ನೀವೇನಾದರೂ ನಾನು ಹೇಳಿದ ಪ್ರಿಕಾಷನ್ಸ್ ಏನಾದರೂ ಕರೆಕ್ಟಾಗಿ ಫಾಲೋ ಮಾಡಿದರೆ ಅಸಲಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಸರ್ಜರಿ ಮಾಡಿಸಿರೋ ಫೀಲಿಂಗ್ ಕೂಡ ಇರಲ್ಲ. ಬಹಳ ಜನ ನನ್ನ ಹತ್ರ ಬಂದು ಏನು ಕೇಳ್ತಾರೆ ಅಂದರೆ, ವಾಟ್ ಅಬೌಟ್ ಸೆನ್ಸಿಟಿವಿಟಿ? ಇಷ್ಟು ದಿನ ಚರ್ಮ ಕವರ್ ಆಗ್ತಿರುತ್ತೆ, ಹಾಗಾಗಿ ಯಂಗ್ ಪೇಷಂಟ್ನಲ್ಲಿ ಏನಾಗುತ್ತೆ ಅಂದರೆ, ಓಲ್ಡ್ ಪೇಷಂಟ್ನಲ್ಲಿ 45-50 ಇಯರ್ಸ್ನವರೆಗೆ ಈ ಪ್ರಾಬ್ಲಮ್ಸ್ ಬರಲ್ಲ. ಬಟ್ ಯಂಗ್ ಪೇಷಂಟ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಚರ್ಮ ಕವರ್ ಆಗಿರುತ್ತೆ ಇಷ್ಟು ದಿನವರೆಗೆ, ಆ ಗ್ಲ್ಯಾನ್ಸ್ನ ಸೆನ್ಸಿಟಿವಿಟಿ ಗೊತ್ತಾಗಲ್ಲ. ಆದರೆ ಯಾವಾಗ ಚರ್ಮನ ತೆಗೆದು ಹಾಕ್ತೀವಿ, ಗ್ಲ್ಯಾನ್ಸ್ ಸೆನ್ಸಿಟಿವಿಟಿ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಅವರು ಅಂಡರ್ವೇರ್ ಹಾಕೊಂಡ್ರು, ತಗಲಿದ್ರು, ಏನಾದರೂ ಟಚ್ ಆದರೂ, ಮುಟ್ಟಿದ್ರು ತುಂಬ ಸೆನ್ಸಿಟಿವಿಟಿ ಅನಿಸ್ತಿರುತ್ತೆ. ಅದು 1 or 2 ಡೇಸ್ನಲ್ಲಿ ರಫ್ ಆ್ಯಂಡ್ ಟಫ್ ಆಗಿ ಇನ್ನರ್ವೇರ್ ಹಾಕೊಂಡ್ರೆ ಆ ಸೆನ್ಸಿಟಿವಿಟಿ ಹೋಗುತ್ತೆ. ಯಾಕಂದರೆ ಆ ಸೆನ್ಸಿಟಿವಿಟಿ ಜಸ್ಟ್ ಗಾಳಿಗೆ ಸೋಕಿದ್ಮೇಲೆ ರಫ್ ಆಗುತ್ತೆ, ಈ ಬಟ್ಟೆಗೆ ತಾಕಿದ್ಮೇಲೆ ಆ ಸೆನ್ಸಿಟಿವಿಟಿ ಅನ್ನೋದು ಹೊರಟೋಗುತ್ತೆ. ಹಾಗಾಗಿ ಇದಕ್ಕೆ ಅಷ್ಟು ಭಯ ಪಡೋ ಅವಶ್ಯಕತೆ ಇರಲ್ಲ. ಸೊ ಇದು ಜಾಗ್ರತೆಗಳನ್ನ ತೊಗೊಂಡ್ರೆ 10 to 12 ಡೇಸ್ನಲ್ಲಿ ಪೂರ್ತಿ ಹೀಲ್ ಆಗುತ್ತೆ, ಪ್ರಾಬ್ಲಮ್ಸ್ ಇರಲ್ಲ. ಸೊ ಯಾರಿಗಾದರೂ ಸರಿ ಬೆಲೆನಿಟೀಸ್ ಲಕ್ಷಣಗಳು, ಫಸ್ಟ್ ಆಫ್ ಆಲ್ ಡಯಾಬಿಟಿಸ್ ಅನ್ನೋದು ರೂಲ್ಡ್ ಔಟ್ ಆಗ್ತಿದ್ದಂಗೆ ಫಸ್ಟ್ ಮಾಡಿಸ್ಕೋಬೇಕಾಗಿರೋ ಕೆಲಸ ಏನಂದರೆ ಸುಂತಿ ಆಪರೇಷನ್. ಇದನ್ನೇ ಕಥನ ಅಂತೀವಿ, ಇದನ್ನೇ ಸರ್ಕಮ್ಸಿಷನ್ ಅಂತೀವಿ. ಈ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಬೆಲೆನಿಟೀಸ್ ಬರ್ದಂಗೆ ನಾವು ತಡೆಗಟ್ಬೋದು. ಸೊ ಯಾರಿಗಾದರೂ ಈ ಥರದ ಸಮಸ್ಯೆ ಕಂಡು ಬಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲೇಬಲ್ ಇರುತ್ತೆ. ಸೊ ಯಾರಿಗಾದರೂ ಇದ್ರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡ್ಬೋದು, ಇದನ್ನು ಪರ್ಮನೆಂಟಾಗಿ ಕ್ಯೂರ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.